ಗೈಸ್ ನನ್ನ ಹುಡುಕೊಂಡು ನನ್ನ ಸಬ್ಸ್ಕ್ರೈಬರ್ ನನಗೆ ಇದು ಕೇಕ್ ತಂದಿದ್ದಾರೆ ಹಾಯ್ ಮಾಡಿ. ಓಕೆ ಹ್ಯಾಪಿ ಬರ್ತ್ಡೇ ಟು ಮೀ. ಸೊ ಗೈಸ್ ಅವರು ನನ್ನ ಜೊತೆ ತಗೊಂಡಂತ 2 ಫೋಟೋ ಇದೆ. ಡಿಸೈನ್ ಭರತ್ ಕೂಡ ನನಗೇನು ತಂದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅಬ್ಬಾ ಮೈ ಎವ್ರಿಥಿಂಗ್ ಅದು ಓದಂತದಲ್ಲ ಎಲ್ಲರ ಮುಂದೆ. ನನ್ನ ಫೇವ್ರೆಟ್ ಸನ್ಫ್ಲವರ್ನ ಇವತ್ತು ಭರತ್ ನಂಗೆ ತಂದ್ಕೊಂಡಿದ್ದಾರೆ. ಫಾರ್ ದ ಲಾಸ್ಟ್ 3 years ರೈಟ್ ಎವ್ರಿ ಸಿಂಗಲ್ ಬರ್ಡೇ ನಾನು ಹತ್ತಿದ್ದೀನಿ. ಆದರೆ ನಿಮಗೆ ಗೊತ್ತಾ ನಾನು ಇವತ್ತು ಯಾರ ಮೇಲೆ ಕುತ್ಕೊಂಡಿದ್ದೀನಿ ಅಂತ? ನಮ್ಮ ಸಬ್ಸ್ಕ್ರೈಬರ್ ಮೇಲೆ ಕುತ್ಕೊಂಡಿದ್ದೀನಿ. ಕಾಮ್ ಡೌನ್ ಬೇಬಿ ಕಾಮ್ ಡೌನ್. ನಾನೇ ಚೆನ್ನಾಗಿ ಕಾಣಿಸ್ತಿದ್ರು ಒಂದು ಕಮೆಂಟ್ ಹಾಕಿ. ನನ್ನ ಬರ್ಡೇ ದಿನ ಬೇಜಾರು ಮಾಡಬೇಡಿ. ಹಾಯ್ ಹಲೋ ನಮಸ್ಕಾರ, ನಾನು ಮದನುಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಂದು ಮತ್ತು ಅಮ್ಮನ ಬರ್ಡೇ. ಸೊ ಹಾಗಾಗಿ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಆ್ಯಂಡ್ ಮನೇಲಿ ಚಿತ್ರಾನ್ನ ಇವತ್ತು ತಿಂಡಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇವತ್ತು ಓಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಚಿತ್ರಾನ್ನ ಅಂದರೆ ನಂಗೆ ತುಂಬ ಇಷ್ಟ. ಬರ್ಡೇ ದಿನನೂ ನಮಗೆ ಬೇಕಾದಾಗ ನಾವು ಇರಲಿಲ್ಲ ಅಂತಂದರೆ, ಅಂದರೆ ನಮಗೆ ಇಷ್ಟ ಆಗಿರುವಂಥ ಫುಡ್ ತಿನ್ನಲಿಲ್ಲ ಅಂತಂದರೆ ಏನು ಯೂಸ್ ಅಂತ ಒಂದು ನಿಮಿಷ ಮೈಂಡಿಗೆ ಬಂತು. ಸೊ ಹಾಗಾಗಿ ಚಿತ್ರಾನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಇಸ್ ಕಮಿಂಗ್ ಟು ಮೈ ಹೋಮ್ ಟುಡೇ. ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವೀಟ್ ಬಾಕ್ಸ್ ಕೂಡ ಇವಾಗ ಹೋಗಿ ತೊಗೊಬಂದೆ. ಅವ್ರು 11ಗೆ ಬರ್ತೀನಿ ಅಂದರು. ಪಾಪ ಒಂದವೇನೋ ಲೇಟ್ ಆಗಿರ್ಬೇಕು ಅವ್ರಿಗೆ. ಇವಾಗ ತಿಂಡಿ ಮಾಡೋಣ. ಗೈಸ್ ನನ್ನ ಹುಡುಕೊಂಡು ನನ್ನ ಸಬ್ಸ್ಕ್ರೈಬರ್ ನನಗೆ ಇದು ಕೇಕ್ ತಂದಿದ್ದಾರೆ ಹಾಯ್ ಮಾಡಿ. ಸೊ ಕೇಕ್ ತಂದಿದ್ದಾರೆ. ಇವಾಗ ಅದನ್ನು ಕಟ್ ಮಾಡಬೇಕು. ನನಗೆ ಮತ್ತು ಅಮ್ಮಂಗೆ ಇಬ್ರಿಗೂ ತಂದಿರೋದು. ಹಂಗಾರೆ ಅಮ್ಮ ಬಂದ್ಮೇಲೆ ಕಟ್ ಮಾಡೋಣ. 2 minutes ವೆಯ್ಟ್ ಮಾಡಿ, ಅಮ್ಮ ಬರ್ತಾರೆ. ನಾವು ಅಮ್ಮ ದೊಡ್ಡಮ್ಮ ಮನೆಗೆ ಹಾಲು ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಅಲ್ಲಿಂದ ಬರ್ತಾರೆ, ಬಂದಮೇಲೆ ಕಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ಅ ಕೇಕ್ ಫಾರ್ ಮೀ. ವೆಲ್ಕಮ್. ಪಾಪ ಕೇಕ್ ಎಲ್ಲ ತೊಗೊಂಬಂದಿರೋದು ನೋಡಲ್ಲ. ಅದು ಮೇಲೆ ಹಚ್ಬೇಕು ಮೇಲೆ. ಹೌದಾ? ನೀವು ಹಚ್ಕೊಡಿ, ನಂಗೆ ಭಯ ಆಗುತ್ತೆ. ಭಯ ಏನಾದೆ ಡಮ್ಮನ್ನಂತ. ಎಷ್ಟು ವರ್ಷ ನಿಮಗೆ? 24. ನನಗಿಂತ 2 ವರ್ಷ ಚಿಕ್ಕವರು. 1. ಬಟ್ ನನಗಿಂತ ಧೈರ್ಯ ಜಾಸ್ತಿ ಗೈಸ್. ನಿನಗೆ ನಿನಗೆ 25 24 ಅಷ್ಟೇ. ಓಕೆ ಹ್ಯಾಪಿ ಬರ್ತ್ಡೇ ಟು ಮೀ ಅಣ್ಣಮ್ಮ. ಹ್ಯಾಪಿ ಬರ್ಡೇ. ಇಬ್ಬರಿಗೂ ಅದು ಹ್ಯಾಪಿ ಬರ್ಡೇ ಟು ತಡೆಯ ಮನೆ. ನಂಗೆ ಇಷ್ಟ ಎಲ್ಲ ತಿನ್ನಿಸ್ಬೇಡ. ಏನಾಗಲ್ಲ. It's very nice. The cake is very nice. Thank you. Happy birthday. Thank you. ಗೈಸ್ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಅವ್ರು ನನಗೆ ಮೊನ್ನೆ ಮಂತ್ರಿ ಮಾಲಲ್ಲಿ ಸಿಕ್ಕಿದ್ರು. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನನಗೆ ಲಿಪ್ಸ್ಟಿಕ್ಕು ಕ್ಲಿಪ್ಪಲ್ಲೇನೋ ಗಿಫ್ಟ್ ಕೊಟ್ಟಿದ್ರಲ್ವಾ, ಅದು ಅವರೇನೆ. ಐ ಫೆಲ್ಟ್ ಸೋ ನೈಸ್. ಬಿಕಾಸ್ ಯಾವುದೋ ಒಂದು ವೀಡಿಯೋದಲ್ಲಿ ನನ್ನ ನೋಡಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನ ಮಾತಾಡ್ಸೋಕ್ಕೆ ಅಂತ ಬಂದು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ ಅಂತ ಕೂಡ ಹೇಳಿದ್ರು ಮೊನ್ನೆ ಸಿಕ್ಕಿದಾಗ. ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಆ ಒಂದು ಎಲ್ಲೋ ಒಂದು ವೀಡಿಯೋಲಿ ನೋಡಿ ಅಷ್ಟು ಇಷ್ಟಪಡ್ತಾರೆ, ಅಷ್ಟೊಂದು ಅಭಿಮಾನ ಇಟ್ಕೋತಾರೆ ಅಂದರೆ ಕೆಲವು ಸಲ ನಮ್ಮ ಜೊತೆ ಇರೋರಿಗೆ ಅಷ್ಟು ಅಭಿಮಾನ ಇರಲ್ಲ. ಸೊ ಐ ಫೆಲ್ಟ್ ಸೋ ಹ್ಯಾಪಿ. ತುಂಬ ಖುಷಿ ಆಯಿತು ನನಗೆ. ಒಂಥರ ನನ್ನ ಫೇಸಲ್ಲಿ ಅವರು ಸ್ಮೈಲ್ ತಂದರು. ಸೊ ಏನೋ ಗಿಫ್ಟ್ ಕೂಡ ತಂದಿದ್ದಾರೆ. ನಿಮಗೆ ಪ್ಲೇಸ್ ಆಂಟಿಗೆ ಇಬ್ಬರಿಗೂ ಇದೆ. ಓಕೆ ಕ್ಯಾಮ್ರಾದಲ್ಲಿ ಅನ್ಬಾಕ್ಸ್ ಮಾಡ್ಬಿಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಮಾತಾಡ್ಸಿದ್ರೆ ಸಾಕು. ಇದೆಲ್ಲ ಆ್ಯಕ್ಚುಲಿ ತುಂಬ ಜಾಸ್ತಿ ಆಯಿತು. ನೀವು ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ, ಅದಕ್ಕಿಂತ ಬೇರೆ ಏನಿಲ್ಲ. ನಾನೇ ಫುಲ್ ಪ್ಯಾಕ್ ಮಾಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿರೋದ. ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ನೋಡಿ. ಐ ಆಮ್ ಸೋ ಗ್ರೇಟ್ಫುಲ್. ಭಾರಿ ಸಹನೆ ಇದೆ. ಅಯ್ಯೋ ಕೊಡ್ಬೇಕು ಗೊತ್ತಾಗಿಲ್ಲ. ಬೇಸ್ ಸಾಕು, ಏನು ಕೊಟ್ಟರು ನನಗೆ ತುಂಬ ಇತ್ತು. ಚಿನ್ನ ಸೂಪರ್ ಗೈಸ್. ನೋಡಿ ಎಷ್ಟು ಹೊಟ್ಟೆ ಕಿಚ್ಚ ಆಗ್ತಿದೆ. ಕರ್ಕ ಬರ್ತೀನಿ. ಏನು ಮಾಡಲ್ಲ ನಾನು ಸುಮ್ಮನಿರ್ಬೇಕು. ವೆರಿ ಗುಡ್. ಅಷ್ಟೇ ಅಷ್ಟೇ. ಆಯ್ತಾ? ಹೊಟ್ಟೆ ಉಂಟಾ? ಅವಳಿಗೆ ಇಷ್ಟೇ ಬೇಕಾಗಿರೋದು. ಅವ್ರು ಎದುರ್ತಾರೆ. ಆಯ್ತು, ಮಲಗು ಆಯ್ತು. ಕಳ್ಳಿ ಬೈ ಕಡೆ ಹೋಗೋ ನೋಡಿ. ಓಪನ್ ಮಾಡೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಓಕೆ ನನಗೆ ಅಂತ ಇಂಗ್ಲಿ ತಂದಿದ್ದಾರೆ. ನಂಗೆ ಗೊತ್ತು ನಿಮ್ಗೆ ಅದು ಫೇವ್ರೇಟ್ ಅಂತ. ಹೌದಾ? ಓಕೆ ಬಾಕ್ಸ್ ಒಳಗೆ ಗಿಫ್ಟ್ ಬಾಕ್ಸ್ ಒಳಗೆ ಇನ್ನೊಂದು ಗಿಫ್ಟ್ ಬಾಕ್ಸ್ ಗೈಸ್. ಇಟ್ಸ್ ಓಕೆ.
ಸೊ ಗೈಸ್ ಅವರು ನನ್ನ ಜೊತೆ ತೊಗೊಂಡಂಥ 2 ಫೋಟೋ ಇದೆ. ಸೊ ನನಗೆ ಆ್ಯಕ್ಚುಲಿ ಇದ್ರದ್ದು ನೆನಪೇ ಇಲ್ಲ. ಲಾಸ್ಟ್ ಟೈಮ್ ಕೂಡ ನಿಮ್ಮ ಹತ್ರ ಬಂದ್ಬಿಟ್ಟು ಫೋಟೋ ತೊಗೊಂಡಿದ್ದೆ ಅಂತ ಹೇಳಿದ್ರು. ಇದು 1 year ಬ್ಯಾಕ್ ಆ್ಯಕ್ಚುಲಿ ಡೇಟ್ ಬಂದಿದ್ದೀನಿ ನೋಡಿ. ಎಷ್ಟು ಗುಂಡುಗಿದ್ದಲ್ಲ ನಾನು. ಚೇಂಜ್ ಆಗಿದ್ರಿ. The day I met you for the first time, a moment I'll always cherish. You were just as kind and radiant as I imagined. Okay, the date also ನೆನಪಿದೆ ನಿಮಗೆ. And then I met you again with the same mom. And dear Dhanashree, wish you the happiest birthday. I have been following your journey for almost 3 years now, and it's honestly been such a joy to watch you grow, shine and inspire. Every time you share a glimpse of your life, you bring a little more beauty and light to the people like me who truly admire you from afar. You have unknowingly been a source of motivation and smile, and for that I'm truly thankful. On your special day, I just wanted to take a moment to let you know how appreciated and loved you are. I hope this new chapter brings you even more success. Keep glowing and growing. Happy birthday once again with all my heart. Thank you so much. Means a lot to me. ನಾನು ಗಿಫ್ಟ್ ಓಪನ್ ಮಾಡಿ Okay. ಅಲ್ಲಿ ಬರೆಯೋದು ಮರ್ತೋಗ್ಬಿಟ್ಟೆ. It's okay. It's a silver ring. Guys, silver ring ತಂದ್ಕೊಟ್ಟಿದ್ದಾರೆ. You didn't have to do all of this. Must have costed you a lot. Shouldn't spend so much. Thank you so much. ಇಷ್ಟೆಲ್ಲ ಖರ್ಚು ಮಾಡಕ್ ಹೋಗ್ಬೇಡಿ. ಬಂದಾಗ ಮಾತಾಡಿಸ್ಕೊಂಡು ಹೋಗಿ ಸಾಕು. ನಂಗೆ ಅದೇ ಖುಷಿ ಆಗುತ್ತೆ. ಓಕೆನಾ? ಇಲ್ಲ, ನಂಗೆ ಮಾಡ್ಬೇಕಂತ ಇಷ್ಟ ಆಯ್ತು. ಅದಕ್ಕೆ ನಿಮ್ಗೆ ಅದು ಪಿಂಕ್ ಕಲರ್ ಇಷ್ಟ ಅಂತ ಹುಡುಕಿ ಪಿಂಕ್ ಕಲರ್ ನೋಡಿ ಸೈಜ್ ಆಗುತ್ತಾ ಇಲ್ಲ. ಗೈಸ್ ಲಾಸ್ಟ್ ಟೈಮ್ ಅಷ್ಟೇ ಪಿಂಕ್ ಕಲರ್ ಅಂತ ಹೇಳ್ಬಿಟ್ಟು ಸೇಮ್ ಇದರಲ್ಲೂ ಪಿಂಕ್ ಇರೋ ಸ್ಟೋನ್ ತಂದ್ಕೊಟ್ಟಿದ್ದಾರೆ. ಇದಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹೇಳಿದ್ದಲ್ಲ, ನನ್ನ ಕಡೆಯಿಂದ ನಿಮಗೆ ಒಂದು ಸ್ವೀಟ್ ತಂದಿದ್ದೀನಿ ಅಷ್ಟೇ. ಐ ಡಿಂಟ್ ಗೆಟ್ ಮಚ್. ಆಲ್ಸೋ ಫ್ರೀ ಇದಿರಲ್ಲ ಇವತ್ತು. ನನಗೆ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಸೊ ನಂಗೆ ಐಮ್ ಫೀಲಿಂಗ್ ಸೋ ಬ್ಯಾಡ್. ನಾನು ಬರೀ ಸ್ವೀಟ್ ಬಿಟ್ಟು ಬೇರೆ ಏನೂ ತಂದಿಲ್ಲ ಅಂತ. ಸೊ ಪ್ರಾಬ್ಲಿ ನನ್ನ ಶಾಪಲ್ಲಿ ಯೂಸ್ ಮಾಡಿಸ್ಕೊತೀರಾ? ಯು ಡೋಂಟ್ ಹ್ಯಾವ್ ಟು ಪೇ. ನನ್ನ ಕಡೆ ಆಸ್ ಅ ಸಿಸ್ಟರ್ ಐಮ್ ಡೂಯಿಂಗ್ ಇಟ್ ಫಾರ್ ಯು. ಇವಾಗ ಟ್ರೈ ಮಾಡಿ, ಫ್ರೀ ಇದಿರಲ್ವಾ? ಸೊ ಇವತ್ತು ನನ್ನ ಕಡೆಯಿಂದ ಅವ್ರಿಗೆ ನೇಲ್ಸ್ ಮಾಡಿಸ್ಕೊಡ್ತೀನಿ. ಸೊ ನಿಮ್ಗೆ ಯಾವ ಥರ ಬೇಕೋ ಡಿಸೈನ್ ಮಾಡಿಸ್ಕೊಡಿ. ಓಕೆನಾ? ಇವಾಗ ಹೊರಡೋಣ. ನನಗೂ ಮಂತ್ಲಿ ಶಾಪಿಂಗ್ ಇದೆ. ಸೊ ನೀವು ನೇಲ್ಸ್ ಮಾಡಿಸ್ಕೊಡಿ ಅಲ್ವಾ ಅಮ್ಮ? ನೇಲ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬರೋದಲ್ಲಿ ಮುಖ ತೋರಿಸಿ. ಇವಾಗ ತಾನೇ ಬರತ್ ಬಂದ್ರಿ. ಟೆಂಪಲ್ಗೆ ಹೋಗಿ ಬಂದ್ರಾ? ನಾನು ಬಿಟ್ಟು ಹೋಗಿ ಬಂದಿದ್ದೀರಲ್ಲ. ಡಿಸೈನ್ ಬರೋದು ಕೂಡ ನನಗೇನೋ ತಂದಿದ್ದಾರೆ. ಏನು ಅಂತ ಗೊತ್ತಿಲ್ಲ. ಎಲ್ಲಾಯ್ತು? ಹಾಂ, ಇಲ್ಲಿ ಅಮ್ಮ ಏನೋ ಓಪನ್ ಮಾಡ್ತಾರೆ. ನನಗೆ ಕೊಟ್ಬಿಟ್ಟು ಅಲ್ಲೆಲ್ಲ ಹುಡುಕಾಡ್ತಾರೆ. ನಾ ಭರತ್ ಕೊಟ್ಟೆ ತೆಕ್ಕೊಡಿ ಅಂತ. ಬರತ್ತಲ್ಲ, ನನಗೆ ಕೊಟ್ಟಿದ್ದು. ಹೌದಾ? ಓಕೆ. ಗೀವಾಯಿಂದನೂ ತಂದಿದ್ದಾರೆ ಭರತ್. ಸೊ ಅದನ್ನ ಅಮ್ಮ ಓಪನ್ ಮಾಡ್ತಾರೆ. ಆ್ಯಂಡ್ ನನಗೆ ಯೆಲ್ಲೋ ಫ್ಲವರ್ಸ್ ಬೇಕು ಅಂತ ಹೇಳಿದ್ದೆ. ಯೆಲ್ಲೋ ಫ್ಲವರ್ಸ್ ತಂದಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಒಂದು ಶೂಟ್ ಪ್ಲಾನ್ ಮಾಡ್ತಾ ಇದೀವಿ. ಎಷ್ಟಾಯ್ತು ಭರತ್ ಇದಕ್ಕೆ? ಹೇಳಿ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು. ಇಟ್ಸ್ ಅ ನೆಕ್ ಪೀಸ್ ಅಲ್ಲ, ಇಟ್ಸ್ ಅ ಹ್ಯಾಂಡ್ ಬ್ರಾಸ್ಲೆಟ್ ಥರ. ಓ, ಇವರು ಪಿಂಕ್ ಕಲರ್ ತಗೊಂಡಿದ್ದಾರೆ ಗೈಸ್. ಇಟ್ಸ್ ವೆರಿ ಪ್ರಿಟಿ. ನನ್ನ ಕೈಗೆ ಸಿಗ್ತಾ ಇಲ್ಲ. ಇಟ್ ಇಸ್ ಪ್ರಿಟಿ. ಎಷ್ಟಾಯ್ತು ಭರತ್? ಸ್ಪೆಂಡಿಂಗ್ ಅದನ್ನು ಓಪನ್ ಮಾಡಿ ಅದು ಇಟ್ಕೊಳ್ಳಿ. ಓಕೆ. ಲಾಂಗೆಸ್ಟ್ ಬಂಧನ ಅಂತ ನಾವು ಮಾಡಿದ್ದಾರೆ. ಇದೆಂತದ್ದು ಇದು? ಅದು ನೇಲ್ ಗಮ್ಮು. ನೇಲ್ ಗಮ್ಮು, ನೇಲ್ಸು. ಅಯ್ಯೋ ಹೋಯ್ತು. ಅಂಡ್ ಬಟರ್ಫ್ಲೈ. ಅಂಡ್ ನಮ್ದೊಂದು ಫೋಟೋ. ಒಂದೇ ಒಂದು ನೋಡಿದ್ದೆ. ಪ್ರ್ಯಾಂಕ್ ಮಾಡಿದ ಫೋಟೋ ಗೈಸ್. ನೈಸ್. ಬರುತ್ತೆ. ಏನೇನೋ ಮಾಡಿದ್ದೀರಾ? ಈ ಶೀಟ್ಸ್ ಎಲ್ಲ ಎಲ್ಲಿಂದ ತಂದ್ರಿ ನೀವು? ನೋಡ್ರಿ, ಎಲ್ಲಿ ಕರೆಕ್ಟಾಗಿ ಓದಿ ಒಂದೊಂದು ಪೇಜ್ ಓಪನ್ ಮಾಡ್ತಿದ್ದೀರಲ್ಲ, ಫಸ್ಟ್ ಪೇಜ್ ಇಂದ ಓಪನ್ ಮಾಡಬೇಕು. ಹೌದಾ? ನಾನು ಅದೇ ಫಸ್ಟ್ ಪೇಜ್ ಅನ್ಕೊಂಡೆ. ನೋಡಮ್ಮ, ಬರ್ಡೇ ದಿನ ಬೈಯೋದು. ಟು ಮೈ ಡಿಯರೆಸ್ಟ್ ಮ್ಯಾಮ್, ಮೈ ಬಾಬಾ, ಮೈ ಎವ್ರಿಥಿಂಗ್. ಅದು ಓದಂತದಲ್ಲ ಎಲ್ಲರ ಮುಂದೆ. ಮನ್ಸಲ್ಲಿ ಓದ್ಕೋತೀನಿ. ಹ್ಯಾಪಿ ಬರ್ಡೇ ಗೈಸ್. ನನ್ನ ಫೇವ್ರೆಟ್ ಸನ್ಫ್ಲವರ್ನ ಇವತ್ತು ಭರತ್ ನಂಗೆ ತಂದ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಇದರಲ್ಲಿ ಆ್ಯಕ್ಚುಲಿ ಇವತ್ತೊಂದು ಫೋಟೋ ಶೂಟ್ ಮಾಡಬೇಕಿತ್ತು. ಸೊ ನಾನೇ ಭರತಿಗೆ ಕಳಿಸಿದ್ದೆ, ಇದೆ ಫ್ಲವರ್ಸ್ ಬೇಕು ನನಗೆ ಅಂತ. ಸೊ ಇಟ್ಸ್ ವೆರಿ ಪ್ರಿಟಿ ಗೈಸ್, ವೆರಿ ಪ್ರಿಟಿ. ಐ ಆಮ್ ಹ್ಯಾಪಿ. ಐ ಆಮ್ ಆಲ್ ಎಕ್ಸೈಟೆಡ್ ಫಾರ್ ದ ಫೋಟೋ ಶೂಟ್ ಟುಡೇ. ಮನೇಲೇ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ನನ್ನ ಬರ್ಡೇ ಡ್ರೆಸ್ಸಲ್ಲಿ. ಆ್ಯಕ್ಚುಲಿ ಇದು ನನ್ನ ಬರ್ಡೇ ಡ್ರೆಸ್ ಅಲ್ಲ. ಸಕ್ಕ ಶಕೆ ಇದೆ ಗೈಸ್ ನಮ್ಮ ಮನೇಲಿ. ಹೇಳೋದು ಸಖತ್ ಭೇಟಿಯಾಗಿದೆಲ್ಲ. ಐ ಲವ್ ಇಟ್.
ಗೈಸ್ ಆ್ಯಂಡ್ ಅವರು ನನಗೆ ನನ್ನ ಸಬ್ಸ್ಕ್ರೈಬರ್ ದಿವ್ಯಾ ನನಗೆ ಈ ಒಂದು ರಿಂಗ್ನ ತಂದುಕೊಟ್ರೆ ಭರತ್ ಇದರಲ್ಲೂ ಪಿಂಕ್ ಇದೆ ನೋಡಿ ಆ್ಯಂಡ್ ಇದರಲ್ಲೂ ಪಿಂಕ್ ಇದೆ. ನೀವೇನಾದ್ರು ಮಾತಾಡ್ಕೊಂಡು ಏನಾದ್ರು ಡಿಸ್ಕಷನ್ ಮಾಡ್ಕೊಂಡು ತಂದಿದ್ರೆ ಹೆಂಗೆ? ಓಕೆ, ಸೊ ದಿಸ್ ಈಸ್ ಅ ಬ್ರಾಸ್ಲೆಟ್ ಅಂತೆ. ಸೊ ನಾನು ಯಾವಾಗ ಎಲ್ಲೋದ್ರೂ ಅದು ಎತ್ಕೊಳ್ಳೋದು ಭರತ್ ನೋಡಿದ್ರು ಅನ್ಸುತ್ತೆ. ಸೊ ಹಾಗಾಗಿ ಎಸ್ ಗಾಟ್ ದಿಸ್. ಎಷ್ಟಾಯ್ತು ಭರತ್? ಆಮೇಲೆ ಹೋಗ್ಲಿ, ನೀವೇ ಹಾಕಿ. ಓ ಹಿಂಗೆ ಹೋಗುತ್ತೆ, ಹಾಕಿ ಹಂಗೆ ಹಂಗೆ ನೀವೇ ಹಾಕಿ. ನಾನು ಬೆಳಗ್ಗೆಯಿಂದ ಬೇಗ ಬನ್ನಿ ನನ್ನ ಬರ್ಡೇ ನಾನು ಜೊತೆಗಿರ್ಲಿಲ್ಲ ಅಂದ್ರೆ ಹೆಂಗೆ ಅಂತಿದ್ದೆ. ನೆನ್ನೆನಾ? ಚೆನ್ನಾಗಿದ್ಯಮ್ಮ? ಎಲ್ಲ ಪಿಂಕ್ 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 ಪಿಂಕು ಪಿಂಕ್ ಪಿಂಕ್. ಐ ವೆರಿ ಹ್ಯಾಪಿ ಆ್ಯಕ್ಚುಲಿ. ನಾನು ಬರ್ಡೇ ಅನ್ನೋ ಎಕ್ಸೈಟ್ಮೆಂಟ್ ನಂಗೆ ನೆನ್ನೆ ತನಕ ಇರಲಿಲ್ಲ. ಆಮೇಲೆ ಬರ್ಡೇ ಏನು ಬಿಕಾಸ್ ಫಾರ್ ದ ಲಾಸ್ಟ್ 3 years ರೈಟ್, ಎವ್ರಿ ಸಿಂಗಲ್ ಬರ್ಡೇ ನಾನು ಹತ್ತಿದ್ದೀನಿ ಬಿಕಾಸ್ ಆಫ್ ಸಮ್ವನ್. ಅದೆಲ್ಲ ಮಾತಾಡೋಂಥ ವಿಷಯ ಅಲ್ಲ. ಬಟ್ ಯಾ, ಐ ಆಮ್ ವೆರಿ ಹ್ಯಾಪಿ ದಿಸ್ ಬರ್ಡೇ ಗೈಸ್. ನಾಟ್ ಗೋಣ ಕ್ರೈ ದಿಸ್ ಬರ್ಡೇ. ಗೈಸ್ ನೋಡಿ, ಇದೆರಡು ಪೀಸ್ ರಿಂಗು ಮತ್ತು ಇದೆಲ್ಲ ಬ್ರಾಸ್ಲೆಟು ಎರಡೂ ಡಿಸ್ಕಸ್ ಮಾಡ್ಕೊಂಡು ತಂದಂಗಿದೆ. ನಾನು ಅದಕ್ಕೆ ಅವ್ರಿಗೆ ಕೇಳ್ತಾ ಇದ್ದೆ, ಅವರು ಕೇಳ್ಕೊಂಡು ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ತಂದ್ರ ಅಂತ. ಪಾಪ ಅವರು ಯಾವಾಗಲೂ ಒಬ್ರಿಗೊಬ್ರು ಪರಿಚಯನೇ ಇಲ್ಲ. ಬಟ್ ಯಾ, ಒಂಥರ ಇವಾಗ ನನಗೆ ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತು ನನಗೆ ಪಿಂಕ್ ಇಷ್ಟ ಅಂತ. ಐ ಆಮ್ ವೆರಿ ಹ್ಯಾಪಿ. ಪರ್ಪಲ್ ಅಲ್ಲಿ ಇತ್ತದು, ಬಟ್ ಆ ಥರ ಚೆನ್ನಾಗಿ ಕಾಣಿಸ್ತಿಲ್ಲ. ಅದಕ್ಕೆ ಪರ್ಪಲ್ ಇಲ್ಲ, ಪಿಂಕ್ ಬೇಕಲ್ಲ ನಮಗೆ. ಏನಲ್ಲಿ ಇವಾಗ ಮಂತ್ರಿ ಮಾಲ್ಗೆ ಹೊರಟ್ವಿ ಆ್ಯಂಡ್ ಮತ್ತೆ ವಾಪಸ್ ಮನೆಗೆ 3:50 ನನಗೇನೋ ಬರಬೇಕು. ಆಲ್ರೆಡಿ 1 o'clock. ಹೋಗೋ ಬರೋದ್ರಲ್ಲೇ ಪ್ರಾಬ್ಲಿ 45 minutes ಹೋಗ್ಬಿಡುತ್ತೆ. ಸೊ ನಂದು ಚಿಕ್ಕಪುಟ್ಟದೇನೋ ಶಾಪಿಂಗ್ ಇದೆ, ಸೊ ಅದು ಮುಗಿಸ್ಕೊಂಡು ಬರ್ತೀನಿ. ಆ್ಯಂಡ್ ದಿವ್ಯಾ ಕೂಡ ಅವ್ರು ಇವತ್ತು ನೇಲ್ ಮಾಡಿಸ್ಕೊತಾರೆ, ಫಸ್ಟ್ ಟೈಮ್ ಮಾಡಿಸ್ಕೊತಾರದ. ಸೊ ಯಾವ್ದಾದ್ರು ನೋಡಿದ್ರೆ ಡಿಸೈನು ಚೆಕ್ ಮಾಡ್ಬೇಕು ನೀವು, ಇವಾಗ ಚೆಕ್ ಮಾಡಿ. ಅಲ್ಲಿ ಕುತ್ಕೊಂಡ್ಮೇಲೆ ಡಿಸೈಡ್ ಮಾಡೋಕ್ಕಾಗಲ್ಲ ನೀವೇನು. ಓಕೆ, ಅಮ್ಮ ಸದ್ಯಕ್ಕೆ ಈ ಸ್ಯಾರಿ ಹಾಕೊಂಡಿದ್ದಾರೆ, ಆಮೇಲೆ ಚೇಂಜ್ ಮಾಡ್ತಾರಂತೆ. ಮಾಡ್ತೀರಾ ತಾನೆ? ಅಲ್ಲೇ ಇಟ್ಕೊಂಡಿದ್ದೀರಾ? ಇಲ್ಲ, ಮತ್ತೆ ಬರೋದು ಅಂತ ಮನೇಲೆ ಚೇಂಜ್ ಮಾಡ್ತೀರಾ? ಆ್ಯಂಡ್ ಭರತ್ ಸರ್ ಮುಂದೆಗಡೆ ಕೂತಿದ್ದಾರೆ. ಭರತ್ ಸರ್ ಇವಾಗ ನಡೀರಿ ಗೈಸ್, ಮಂತ್ರಿಗೆ ಹೋಗೋಣ. ಏನು ಶೆಕೆ ಗೈಸ್ ಬೆಂಗಳೂರಲ್ಲಿ. ನಂಗೆ ಮನೆ ಒಳಗೆ ಇದ್ಕೊಂಡು ಶೆಕೆ ಕಿತ್ಕೋತಾ ಇದೆ. ಒಂಥರ ಗಾಳಿ ಇದ್ರೂ ಕಷ್ಟ, ಗಾಳಿ ಇಲ್ಲದೇ ಇದ್ರೂ ಕಷ್ಟ. 1 ನಿಮಿಷ ಚಳಿ ಆಗುತ್ತೆ, 1 ನಿಮಿಷ ಶೆಕೆ ಆಗುತ್ತೆ. ಗೈಸ್ ನಾನು ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೀನಿ, ಬರ್ಡೇ ಗಿಫ್ಟ್ ಏನು ಬೇಕು ಹೇಳಿ, ಇಂಥ ಚಾನ್ಸ್ ಯಾವಾಗಲೂ ಸಿಗಲ್ಲ, ನಾನು ಯಾವಾಗಲೂ ಕೇಳಲ್ಲ ಅಂತ. ನಮ್ಮಮ್ಮ ಏನೂ ಬೇಡ ಅಂತ ಇದ್ದಾರೆ. ನೋಡೋಣ ಅದು ಯಾವಾಗ ಹೇಳ್ತಾರೆ ಅಂತ. ಬಜೆಟ್ ಹೇಳಿದ್ರೆ ನಾನು ಹೇಳ್ತೀನಿ. ನಮ್ಮ ಬಡ್ಜೆಟ್ ಇಲ್ಲ ಪೈಸಲ್ಲ, ನಾವು ತುಂಬ ಬಡವರಾಗ್ಬಿಟ್ಟಿದ್ದೀವಿ. ಅದಕ್ಕಿಲ್ಲ, ನನಗೆ ಯಾಕೆ ಬೇಕು ಕೇಳಬೇಕು. ನೀವು ಕೇಳಿ ನೋಡೋಣ. ಇವತ್ತಾಗಿಲ್ಲ ಅಂದ್ರೆ ಒಂದಿನ ಯೋಚನೆ ಮಾಡ್ಕೊಂಡು ಟ್ರೈ ಮಾಡೋಣ. ಇವತ್ತಿಗೆ ಏನು ಬೇಕು ಹೇಳಿ, ಇವತ್ತಿಗೊಂದು ಏನಾದ್ರು ಕೊಡಿಸ್ಲೇಬೇಕು. ಗೈಸ್ ಫೈನಲಿ ನಮ್ಮ ಶಾಪ್ ಹತ್ರ ಬಂದಾಯಿತು ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಐ ಡೋಂಟ್ ನೋ ವೈ, ಬಿಕಾಸ್ ಯಾವಾಗಲೂ ನನ್ನ ಬರ್ಡೇ ಇಷ್ಟೊಂದು ಹ್ಯಾಪಿ ಆಗಿರಲಿಲ್ಲ. ಮೇ ಬಿ ನನ್ನ ಸುತ್ತಮುತ್ತ ಇರೋ ಜನ ಅಷ್ಟು ಪಾಸಿಟಿವ್ ಎನರ್ಜಿನ ನನ್ನ ಲೈಫಲ್ಲಿ ತರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಈಗ ದಿವ್ಯಾ ನೇಲ್ಸ್ ಮಾಡಿಸ್ಕೋತಾರೆ, ಅಮ್ಮ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ ದಿವ್ಯಾನ. ಸೊ ಅಷ್ಟರಲ್ಲಿ ನನಗೂ ಒಂದು ಸ್ವಲ್ಪ ಐಟಮ್ಸ್ನ ಶಾಪಿಂಗ್ ಮಾಡೋದಿದೆ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ನನಗೆ ಕಂಪ್ನಿ ಕೊಡೋಕೆ ಆ್ಯಸ್ ಯೂಶುವಲ್ ಭರತ್ ಬರ್ತಾರೆ. ಗೈಸ್ ನಾನು ಇದೊಂದು ನೆಕ್ಲೆಸ್ ತೊಗೊಂಡೆ ನನಗೋಸ್ಕರ, ಆ್ಯಂಡ್ ಇದೊಂದು ಚಪ್ಪಲಿ ತೊಗೊಂಡೆ ಇವತ್ತು ನನ್ನ ಔಟ್ಫಿಟ್ಟಿಂಗ್ ಮ್ಯಾಚ್ ಆಗೋ ಥರ. ಸೊ ಇದು 1500 ಆ್ಯಂಡ್ ಇದು 600 rupees. ಬಟ್ ಇಟ್ಸ್ ಓಕೆ, ಐ ಆಮ್ ಗಿಲ್ಟಿ ಅಬೌಟ್ ದಿಸ್ ಇಂಪಲ್ಸಿವ್ ಶಾಪಿಂಗ್. ಬಟ್ ಆನ್ ಮೈ ಬರ್ಡೇ ನನ್ನನ್ನು ಖುಷಿ ಪಡಿಸ್ಕೊಳ್ಳೋಕೆ ನಾನು ಏನು ಮಾಡಬೇಕು ಅದು ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ಏನಿದೆ ಇದರಲ್ಲಿ ಅಮ್ಮಗೊಂದು 2 ಸ್ಪೂನ್ಸ್ ತಿಂದೆ. ಆ್ಯಂಡ್ ದಿವ್ಯಾ ಕೊಟ್ಟಿದ್ದಾರಲ್ಲ, ಸೊ ಅವರಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ. ನಾನು ಬರೋದು ಇದರಲ್ಲೇ ತಿಂತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ನನಗೆ ಪ್ರೀತಿಯಿಂದ ಕೊಟ್ಟು ಕಳಿಸಿರೋದು, ನನ್ನ ಚಿಕ್ಕ ಮಗಳಿಗೆ ತೊಗೊಂಡು ಹೋಗೋ ಅಂತ ಹೇಳ್ಬಿಟ್ಟು. ನಿಮ್ಮೊಬ್ಬರಿಗೆ ಅಲ್ಲ, ನಂಗೂ ಕೊಟ್ಟು ಕಳಿಸಿರ್ತಾರೆ, ಭರತ್ಗೂ ಸೇರಿಸಿ. ಸೊ ಹಾಗಾಗಿ ಭರತ್ ಅಂತಾರೆ ಎಲ್ರಿಗೂ ಇಷ್ಟ ಗೈಸ್. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಎಲ್ಲರೂ ಇಷ್ಟಪಡ್ತಾರೆ ಭರತ್ನ. ನನ್ನ ಫ್ಯಾಮಿಲಿ ಫ್ರೆಂಡ್ಸಲ್ಲೂ ಅಷ್ಟೇ. ಸೊ ಇವಾಗ ಬಿಸಿಬೇಳೆ ಬಾತ್ ತಿನ್ನೋಣ ಗೈಸ್. ಬ್ಯಾಲ್ನಿ ಬರ್ಸ್ಬೇಡಿ. ಯೋ ಹ್ಯಾಂಡ್ಸ್ ಆರ್ ಸೋ ಪ್ರಿಟಿ, ಡು ಯು ನೋ ದ್ಯಾಟ್? 1 minute ಸಾಯಲ್. ಸೊ ಆ್ಯಕ್ಚುಲಿ ಇವತ್ತು ಕ್ಯಾಟ್ ಐ ಮಾಡಿಸ್ತಿರೋದು ಆ್ಯಂಡ್ ದಿಸ್ ಇಸ್ ಅವರ್ ಫಸ್ಟ್ ಟೈಮ್. ಸೊ ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ ನೇಲ್ಸ್ ಮಾಡಿಸ್ಕೊತಿರೋದಕ್ಕೆ? ಗೊತ್ತಿಲ್ಲ, ಚೆನ್ನಾಗಿ ಅನಿಸ್ತಿದೆ. ಫಸ್ಟ್ ಟೈಮ್ ಮಾಡಿಸ್ಕೊಂತಿರೋದು. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಿಸ್ ಆ್ಯಂಡ್ ಥ್ಯಾಂಕ್ ಯು. ಇಟ್ಸ್ ವೆರಿ ಪ್ರಿಟಿ, ಲುಕ್ಸ್ ವೆರಿ ಪ್ರಿಟಿ ಆನ್ ಯು. ಇನ್ನೂ ಅದು ಫೈನಲ್ ಟಚ್ ಆದ್ಮೇಲೆ ಚೆನ್ನಾಗಿ ಅನ್ಸುತ್ತೆ ಇನ್ನೂ. ಗೈಸ್ ಕೈ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ ನೋಡಿ, ಅದು ಚೆನ್ನಾಗಿ ಸೂಟ್ ಆಗ್ತದೆ ನಿಮಗೆ. ಗೈಸ್ ನಾನು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಿದ್ದೆ ನನ್ನ ವಿಡಿಯೋಲಿ, ಆಯ್ತಾ? ಇವತ್ತು ನಮ್ಮ ದಿವ್ಯಾಗೂ ಅದೇ ಅನ್ನಿಸ್ತು. ಆ ಡೈಲಾಗ್ನ ಅವರೇ ಹೇಳ್ತಾರೆ, ಕೇಳಿ. Guys, cameras is not making justice. ಅದೇ ಗೈಸ್ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ನೇಲ್ಸ್ ಏನು ಕಾಣಿಸ್ತಿದೆ ರಿಯಲ್ ಆಗಿ ಅಷ್ಟು ಪ್ರಿಟಿಯಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಏನು ದುಡ್ಡಿದ್ರೇನು ಲೈಫಲ್ಲಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಗೊತ್ತಾ ನಾನು ಇವತ್ತು ಯಾರ ಮೇಲೆ ಕುತ್ಕೊಂಡಿದ್ದೀನಿ ಅಂತ? ನಮ್ಮ ಸಬ್ಸ್ಕ್ರೈಬರ್ ಮೇಲೆ ಕುತ್ಕೊಂಡಿದ್ದೀನಿ.
ಅಲ್ಲಿ ಕುತ್ಕೊಳ್ಳಿ ಅಂದ್ರೆ ನಾನು ಕುತ್ಕೊಂಡೆ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಕ್ಕೆ ಲೇಟ್ ಆಗುತ್ತೆ. ನಮ್ಮ ಮನೆಗೆ ಆ್ಯಕ್ಚುಲಿ ಫೋಟೋ ಶೂಟ್ಗೆ ಬರ್ತಾ ಇದ್ದಾರೆ. ಇಲ್ಲಿ ಹತ್ರದಲ್ಲಿ ಏನೋ ಒಂದು ತಗೋಬೇಕಿತ್ತು. ಸೊ ತಗೊಂಡು ಟಕ್ ಅಂತ ಮನೆಗೆ ಓಡಬೇಕು. ಅವಾಗ ಕ್ಯಾಬ್ ಬುಕ್ ಮಾಡ್ಕೋತೀವಿ. ಸದ್ಯಕ್ಕೆ ಅದಕ್ಕೆ ಇಲ್ಲೇ ಆಟೋದಲ್ಲಿ ಹತ್ತಿದ್ವಿ. ಐ ಆಮ್ ಎಂಜಾಯಿಂಗ್ ಮೈ ಬರ್ಡೇ ಗೈಸ್. ಫೈನಲಿ ಕ್ಯಾಬ್ ಹತ್ಕೊಂಡೆ. ಮಲ್ಲೇಶ್ವರಂಗೆ ಸ್ಯಾಟರ್ಡೆ ಸಂಡೇಸ್ ಹೋಗ್ಬಿಟ್ರೆ ಯಾಕಾದ್ರೂ ಹೋಗ್ಬಿಟ್ವು ಅಂತ ಅನ್ಸುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಂಥ ಐಟಮ್ಸ್ ಅಲ್ಲಿ ಸಿಗಲೇ ಇಲ್ಲ. ಸೊ ಇಲ್ಲೇ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ಬರೋದಕ್ಕೂ ಪಾಪ ಶೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಶೂಸು ಚೆಕ್ ಮಾಡಿದ್ವಿ. ಬಾಟಾಗೆ ಹೋಗಿದ್ದೀವಿ 6,000 ಹಾಕಿದ್ದಾರೆ ಶೂಸ್ಗೆ. ಅಂದರೆ ಕೊಡೋ ಥರನೂ ಅನ್ನಿಸ್ಬೇಕು ತಾನೆ. ಸಖತ್ತು ರೆಗ್ಯುಲರ್ ಅಂದರೆ ತುಂಬ ರೆಗ್ಯುಲರ್ ಸ್ಟೈಲ್ ಇರೋದು. ಅದಕ್ಕೆ 6,000 ಯಾರು ಕೊಡ್ತಾರೆ ಗೈಸ್? ಅದಕ್ಕೆ ತಗೊಳ್ಳಿಲ್ಲ. ಏನೋ ಯಾರು ಕೊಡ್ತಾರೆ ಗೈಸ್? ಯಾರು ಕೊಡ್ತಾರೆ ಹೇಳಿ ಗೈಸ್. ಬರೋದಿನ ಯಾವಾಗಲೂ ಔಟ್ಫಿಟ್ ಡಿಸೈಡ್ ಮಾಡೋದೇ ಸ್ವಲ್ಪ ಒಂದು ಟೆನ್ಷನ್. ಏನು ಬರತ್? ನಿಮ್ಮ ಬರ್ಡೇನಾ ನನ್ನ ಬರ್ಡೇನ ಇವತ್ತು? ಅಲ್ಲ, ಅದೇ ಏನಾಗುತ್ತೆ ಅಂದ್ರೆ ಔಟ್ಫಿಟ್ ಡಿಸೈಡ್ ಮಾಡ್ಕೊಂಡು ಕೊನೆಗೆ ಯಾವ್ದು ಹಾಕೊಂತೀರೋ ಅದನ್ನೇ ಹಾಕೊಳ್ಳೋದು. ಸೊ ಇವಾಗ ಮನೆಗೆ ಹೋಗ್ಬೇಕು. ನಮ್ಮ ಫೋಟೋಗ್ರಫಿ ಟೀಮ್ ಆಲ್ರೆಡಿ ಮನೆಗೆ ಬಂದಿದ್ದಾರೆ. ನಾನು ಸನ್ಫ್ಲವರ್ ಜೊತೆ ಒಳ್ಳೊಳ್ಳೆ ಫೋಟೋಸ್ ತೊಗೋಬೇಕು ಇವತ್ತು. ನಂದು ಡ್ರೆಸ್ ಹೆಂಗೆ ಬರುತ್ತೆ ಅನ್ನೋದೇ ನನಗೊಂದು ಕಾನ್ಷಿಯಸ್ನೆಸ್. ಬಿಕಾಸ್ ನನ್ನ ಪ್ರಕಾರ ನನ್ನ ಮೇಲೆ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಸುತ್ತೆ, ಎಸ್ಪೆಷಲಿ ಪಿಂಕ್ ಮತ್ತು ವೈಟ್ ಟೋನ್ಸ್. ಸೊ ಹಾಗಾಗಿ ಅದನ್ನು ಯಾವಾಗಲೂ ಅವಾಯ್ಡ್ ಮಾಡ್ತೀನಿ. ಬಟ್ ಐ ಲೈಕ್ ಪಿಂಕ್ ಆ್ಯಂಡ್ ಆ ಡ್ರೆಸ್ ತುಂಬ ಕ್ಯೂಟ್ ಆಗಿದೆ. ಸೊ ಹಾಗಾಗಿ ನೀವೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಐ ಲುಕ್ ಪ್ರಿಟಿ. ಇಲ್ಲ ಅಂದ್ರೆ ಸಖತ್ ಬೇಜಾರಾಗ್ಬಿಡುತ್ತೆ. ಇವ್ರು ಅವರಲ್ಲ, ಇವರು ಬಿಟ್ಬಿಟ್ಟು ಹೋಯ್ತಾವ್ರೆ ಬೆಳಗ್ಗೆಯಿಂದ. ಬರ್ಡೇ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಜೊತೆಗೆ ಅವರೇ ಅಂತ ಹೇಳ್ಬಿಟ್ಟು ನಾಳೆಯಿಂದ ಇರೋದೇ ನಾನೊಬ್ಬ. ನನ್ನ ಹತ್ರನೇ ಬರಬೇಕು ಮತ್ತೆ. ಹಲೋ, ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇವಾಗ ಮನೇಲಿ ಪೂರಾ ಸೆಟಪ್ ಆಗಿದೆ ನೋಡಿ, ಯಾವ ರೇಂಜಿಗೆ ಸೆಟಪ್ ಮಾಡಿಟ್ಟಿದ್ದಾರೆ. ಸೊ ನಾನು ನನ್ನ ಬಟ್ಟೆ ಹಾಕೊಂಡು ರೆಡಿ ಆಗ್ಬೇಕು ಇವಾಗ. ಹೌದಾ? ಓಕೆ. ಏನಾದ್ರು ಅಭಿಪ್ರಾಯ? ನನ್ನ ಮೇಕಪ್ಗೆ ಎಷ್ಟು ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಗೈಸ್. ಜಾಗ ಬಿಡಿಯೋದು ಹೋಗ್ತೀವಿ. ಬಿಹೈಂಡ್ ದ ಸೀನ್ಸ್. ಏನಾದರೂ ಮಾಡ್ತೀರಿ, ತೀಟೆ ಮಾಡಿ ಅಂದಿಲ್ಲ. ಪೈ ಸಿಟ್ ಪಕ್ಕೋ, ಇಲ್ಲಿ ತಿರ್ಗೋ. ಸೊ ಗೈಸ್, ಇವರು ಸುಪ್ರಿಯಾ ಅಂತ ಹೇಳ್ಬಿಟ್ಟು, ಶಿ ಇಸ್ ಅ ಫೀಮೇಲ್ ಫೋಟೋಗ್ರಾಫರ್. ನಂದು ಪೂರ ಈಗ ಆಗಲೇ ತೋರಿಸಿದ್ನಲ್ಲ ಸೆಟಪ್ ಎಲ್ಲ ಪೂರ ರೆಡಿ ಮಾಡಿ ಸಕ್ಕತ್ತಾಗಿರೋ ಫೋಟೋಸ್ ತೆಗೆದಿದ್ದಾರೆ. ಸೊ ಅವ್ರ ಪೇಜ್ನ ಕೂಡ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡ್ತೀನಿ. ಅವಾಗ ಅವ್ರನ್ನ ಫಾಲೋ ಮಾಡಿ. ನಿಮಗೂ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಒಂದು ಸ್ವಲ್ಪ ಐ ಮೇಕಪ್ಪಲ್ಲಿ ಚೇಂಜ್ ಮಾಡಿದೆ. 3 ಡಾಟ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಐ ಮೇಕಪ್ ಹೇಗಿದೆ ಕಮೆಂಟ್ ಮಾಡಿ. 2 ಸಲ ಕೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕಮೆಂಟ್ ಹಾಕಿ. ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಒಂದು ಕಮೆಂಟ್ ಹಾಕಿ. ನನ್ನ ಬರ್ಡೇ ದಿನ ಬೇಜಾರು ಮಾಡಬೇಡಿ. ನೀವೇ ಚೆನ್ನಾಗಿ ಕಾಣಿಸ್ತಾರೆ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೇ.